ಇದನ್ನು ನೋಡ್ತಾ ಇದ್ದಾರಲ್ಲ ಒಟ್ಟು. ಸೊ ಇದರಲ್ಲಿ ಕಾಳುಗಳು ನೋಡಿ ಹೆಂಗಿದಾವೆ. ಸೊ ಇವಾಗ ನಾನು ಒಟ್ಟನ್ನು ತುಂಬ್ಕೊಂಡು ಬರ್ತಾ ಇದ್ದೀನಿ. ಸೊ ಹಲೋ ಗಾಯ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಸೊ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಗಾಯ್ಸ್, ಸೊ ನೋಡ್ಬೋದು. ಸೊ ಇವತ್ತಿನ ಬ್ಲಾಗ್ನ ನಾನು ನಮ್ಮ ಬೀಳ್ ಹೊಲದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬಸವಣ್ಣ ಹೊಲದಿಂದ. ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಸೊ ನಮ್ಮ ತೊಗರಿ ಎಲ್ಲ ಕಟ್ ಮಾಡಿಸಿದ್ವಲ್ಲ, ಸೊ ಒಟ್ಟಿನ್ನೂ ಹಾಗೆ ಬಿದ್ದಿದೆ, ಅದನ್ನು ಗುಡ್ಡೆ ಹಾಕಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಗುಡ್ಡೆ ಹಾಕ್ತಾ ಇದ್ದೀನಿ. ಸೊ ಒಟ್ಟಲ್ಲಿ ತುಂಬ ಅಂದರೆ ತುಂಬ ಕಾಯಿಗಳು ಹೋಗ್ಬಿಟ್ಟಿದ್ದಾವೆ, ತೊಗರಿ ಕಾಯಿಗಳು, ಮತ್ತು ಬೀಜನೂ ತುಂಬ ಇದೆ ಅದರಲ್ಲಿ. ಸೊ ಅದಕ್ಕೋಸ್ಕರ ಕಾಳುಗಳಂತೂ ಲೆಕ್ಕನೇ ಇಲ್ಲ, ಅಷ್ಟೊಂದಿದ್ದಾವೆ. ಸೊ ಅದಕ್ಕೋಸ್ಕರ ಒಟ್ಟನ್ನು ಇವತ್ತು ನಾನು ಗುಡ್ಡೆ ಹಾಕ್ತಾ ಇದ್ದೀನಿ. ಸೊ ಇವೇನು ನೋಡ್ತಾ ಇದ್ದಾರಲ್ಲ, ಸೊ ಕಡ್ಡಿಗಳು. ಸೊ ಇವು ಮಿಷನ್ ಏನು ಕೊಯ್ದು ಉಳಿದಿರುತ್ತಲ್ಲ, ಸೊ ಅದನ್ನೆಲ್ಲ ಆರಿಸಿರೋದು. ಸೊ ಮೊದಲು ಕ್ಷಮೆ ಕೇಳ್ತೀನಿ. ಸೊ ಯಾಕಂದರೆ ತುಂಬ ದಿನಗಳ ನಂತರ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಯಾಕೋ ಇತ್ತೀಚೆಗೆ ಬ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಬ್ಲಾಗ್ ಮಾಡಿದ್ರು ಎಡಿಟ್ ಮಾಡೋಕ್ಕೆ ಟೈಮು ಸಿಗ್ತಾ ಇಲ್ಲ. ಸೊ ಅಷ್ಟೊಂದು ಕೆಲಸಗಳು. ಸೊ ವೀಡಿಯೋಸ್ ಯಾಕೆ ಬರ್ತಿಲ್ಲ ಅಂದರೆ, ಸೊ ಇದೇ ಕಾರಣ. ಸೊ ಬನ್ನಿ, ಸೊ ಇವತ್ತು ನೋಡ್ಬೋದು. ಸೊ ಇವತ್ತು 11 ಗಂಟೆ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಮಾಡಲೋ ಬೇಡ ಅಂತ ಯೋಚನೆ ಮಾಡಿ ಮಾಡ್ತಾ ಇದ್ದೀನಿ ಬ್ಲಾಗ್ನ. ಸೊ ಬನ್ನಿ, ಸೊ ಇವತ್ತಿನ ಬ್ಲಾಗಲ್ಲಿ ಏನೇನಾಗುತ್ತೋ ಏನೇನಿಲ್ಲ ನೋಡೋಣ. ಸೊ ಇವತ್ತು ನಾನು ಒಬ್ಬನೇ ಒಟ್ಟನ್ನು ಗುಡ್ಡೆ ಹಾಕ್ತೇನೋ ಇಲ್ಲೋ ಗೊತ್ತಿಲ್ಲ. ಸೊ ಗಾಯ್ಸ್, ಸೊ ಈ ಹೊಲದಲ್ಲಿ ಮಿಷನ್ ಕೊಯ್ದು ಉಳಿದಿರ್ತಲ್ಲ ಕಡ್ಡಿಗಳು, ಸೊ ಅವನ್ನ ಆರ್ಸೋಕ್ಕೆ 3 ದಿನ ಆಯಿತು. ಸೊ 3 ದಿನನೂ ನಾನು ನಮ್ಮಮ್ಮ ಇಬ್ಬರೇ ಆರಿಸಿದ್ದೀವಿ. ಇಬ್ಬರು ಆರ್ಸೋಕ್ಕೆ 3 ದಿನ ಆಯಿತು. ಸೊ ಅಷ್ಟು ಅಲ್ಲಿ ತೋರಿಸಿದ್ನಲ್ಲ, ಅಷ್ಟು ಕಡ್ಡಿಗಳಾಗಿದ್ದಾವೆ. ಅದನ್ನು ಇವತ್ತು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅವನ್ನ ಕುಟ್ಟಿ ಕಾಳುಗಳನ್ನ ತೆಗಿಬೇಕು. ಸೊ ಬನ್ನಿ. ಸೊ ಒಟ್ಟಲ್ಲೂ ತುಂಬ ಕಾಳುಗಳಿದ್ದಾವೆ. ಸೊ ನೀವು ನೋಡಿದ್ರೆ ನೀವೇ ಬೇರೆ ಹೋಗ್ಬಿಡ್ತೀರ. ಸೊ ಅವತ್ತೇನಾಯ್ತು ಅಂದರೆ, ಸ್ವಲ್ಪ ಅವತ್ತು ನಾವು ಮಿಷನ್ ಕಟ್ ಮಾಡಿಸಿದ್ರಲ್ಲ ಈ ಹೊಲ, ನಾನು ವಿಡಿಯೋ ಮಾಡಿದ್ದು ನಮ್ಮ ಮನೆ ಹತ್ರ ಇದೆಯಲ್ಲ, ಸೊ ಅದೇ ಹೊಲದಲ್ಲಿ ವಿಡಿಯೋ ಮಾಡಿದ್ದೆ. ಸೊ ಈ ಹೊಲದಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ವಿಡಿಯೋ ಮಾಡಿದ್ರೆ ಮತ್ತೆ ನಾವತ್ತೇನು ಆ ಮಿಷನ್ ಮೇಲೆ ಕುಂತಿದ್ದೆ, ವಿಡಿಯೋ ಮಾಡಿದೆ. ಬಟ್ ಈ ಹೊಲದಲ್ಲಿ ನಮ್ಮ ಅಣ್ಣ ಮಿಷನ್ ಮೇಲೆ ಕುಂತ ನಾನು ಕೆಳಗಡೆ ಕಡ್ಡಿಗಳನ್ನ ಆರಿಸಿದೆ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ನೋಡ್ಬೋದು, ಒಟ್ಟಲ್ಲಂತೂ ತುಂಬ ಕಾಯಿಗಳಿದ್ದಾವೆ. ತೋರಿಸ್ತೀನಿ ಬನ್ನಿ ನಿಮಗೆ. ಒಂದು ಕಡೆಯಿಂದ ಒಟ್ಟನ್ನು ಎತ್ಕೊಂಡು ಹೋಗ್ಬೇಕಂತ, ಇಲ್ಲೆಲ್ಲ ನೋಡಿ ಬಿದ್ದಿದ್ದೆಲ್ಲ ಒಟ್ಟು. ಒಂದು ಕಡೆಯಿಂದ ಎತ್ಕೊಂಡು ಹೋಗೋಣ ಅಂತ ಆ ಕಡೆ ಮೂಲೆಯಿಂದ. ಇದನ್ನು ನೋಡ್ತಾ ಇದ್ದಾರಲ್ಲ ಒಟ್ಟು. ಸೊ ಇದರಲ್ಲಿ ಕಾಳುಗಳು ನೋಡಿ ಹೆಂಗಿದ್ದಾವೆ ನೋಡಿ, ಪೂರ್ತಿ ಬರೀ ಎಲ್ಲ ಕಾಳುಗಳು. ಸೊ ಇವನ್ನೆಲ್ಲ ತೆಗೆದ್ರೆ ಎಷ್ಟು ಕಾಳುಗಳಾಗುತ್ತೆ ನೀವೇ ನೋಡಿ. ಇನ್ನು ಕಾಯಿಗಳು ಇನ್ನು ಹಂಗೆ ಇದ್ದಾವೆ ನೋಡಿ, ಈ ಥರ ಹೊಡೆದಿದ್ದ, ಒಂದೊಂದು ಹೊಡೆದಿಲ್ಲ ನೋಡಿ. ಇದು ಹೊಡೆದಿದ್ಯಾ ನೋಡಿ, ಈ ಥರ ಭಾಳ ಇದ್ದಾವೆ. ಸೊ ಅದಕ್ಕೋಸ್ಕರ ಇದನ್ನು ಗುಡ್ಡೆ ಹಾಕಿ ಚೆನ್ನಾಗಿ ಒಣಗಿಸಿ ಒಂದು ಸತಿ ಕುಟ್ಟಿ ಪುಡಿ ಮಾಡಿ ಎಲ್ಲನೂ ತೆಗಿಬೇಕು ಕಾಳುಗಳನ್ನ, ಆವಾಗಲೇ ಕ್ಲೀನ್ ಆಗೋದು ಇದು. ಸೊ ಗಾಯ್ಸ್, ಸೊ ಇವಾಗ ಸೊ ಬನ್ನಿ. ಸೊ ಎಲ್ಲ ಒಟ್ಟನ್ನು ಎತ್ತಬೇಕು ಒಬ್ಬನೇ. ಸೊ ನಿಮ್ಮ ಜೊತೆ ಮಾತಾಡ್ತಾ ಎತ್ತಕ್ಕೆ ನನಗೇನು ಬೇಸರನೂ ಬರಲ್ಲ ಗಾಯ್ಸ್. ಸೊ ಇವಾಗ ನೋಡ್ಬೋದು. ಸೊ ಇಲ್ಲಿ ನಾನು ಒಂದೇ ಗುಂಪು ತುಂಬಿದ್ದೀನಿ, ಒಂದೇ ಗುಂಪು. ಎಷ್ಟು ಕಾಳುಗಳಿದಾವಂತ ನೀವೇ ನೋಡಿ, ಕೆಳಗಡೆ ನೋಡಿ. ಅಷ್ಟು ಬೆಳೆದಿದ್ದೀನಿ ಅಂದ್ರೂ ಇಷ್ಟು ಕಾಳುಗಳು ಇನ್ನೂ ಕೆಳಗೆ ಇದ್ದಾವೆ, ನೋಡ್ತಾ ಇದ್ದಾರಲ್ಲ ನೋಡಿ. ಏನು ಮಾಡ್ಬೇಕು, ಇಷ್ಟೊಂದು ಕಾಳುಗಳೆಲ್ಲ ಕೆಳಗೆ ಬಿದ್ದುಬಿಟ್ರೆ ನೋಡಿ. ಅದನ್ನು ಒಂದೇ ಗುಂಪಿ ತುಂಬಿದ್ದೀನಿ, ಅದರೆಲ್ಲ ಇಷ್ಟು. ಸೊ ಇಷ್ಟೊಂದು ಕಾಳುಗಳೆಲ್ಲ ಕೆಳಗೆ ಇದ್ದಾವೆ, ಏನು ಮಾಡಬೇಕನ್ನೋ ಗೊತ್ತಾಗ್ತಿಲ್ಲ. ಸೊ ಇವನ್ನೂ ಬಿಡಲ್ಲ, ಇವನು ಚೆನ್ನಾಗಿ ಒಂದು ಬಾರಿಗೆ ಇಲ್ಲ ಏನಾದರೂ ಕಸಬಾರಿಗಿಂತ ಬೆಳೆದು ಚೆನ್ನಾಗಿ ತುಂಬ್ಕೊಂಡ್ಬಿಡ್ತೀನಿ. ಸೊ ಬನ್ನಿ, ಆದಷ್ಟು ತುಂಬಬೇಕು. ಇವಾಗ ಇದನ್ನು ತುಂಬೋಣ. ಇದರಲ್ಲಿ ಬರುತ್ತೆ ಇಲ್ಲ ಗೊತ್ತಿಲ್ಲ, ಇದು ಬರಲ್ಲ ಮೋಸ್ಟ್ಲಿ, ಇದು ಬರುತ್ತೆ. ಬನ್ನಿ. ಸೊ ಗಾಯ್ಸ್ ನೋಡ್ಬೋದು. ಸೊ ಇವಾಗ ನಾನು ಒಟ್ಟನ್ನು ತುಂಬ್ಕೊಂಡು ಬರ್ತಾ ಇದ್ದೀನಿ. ಸೊ ತುಂಬ ಕಾಳುಗಳು ವೇಸ್ಟ್ ಆಗಿಬಿಟ್ಟಿದ್ದಾವೆ. ಸೊ ಎಷ್ಟು ಸತಿ ಹೇಳಿದ್ರು ಹೊಟ್ಟೆ ತುಂಬ್ತಾ ಇಲ್ಲ, ಅಂದರೆ ಅಷ್ಟು ಕಾಳುಗಳು ವೇಸ್ಟ್ ಆಗಿಬಿಟ್ಟಿದ್ದಾವೆ ಅಂತ ಅರ್ಥ. ಬನ್ನಿ ಹೋಗಿ ಇದೊಂದು ಪುಟ್ಟಿನ ಅಲ್ಲಿ ಬರ್ಕ ಹಾಕಿದ್ದೀನಲ್ಲ, ಸೊ ಆ ಬರ್ಕದ ಮೇಲೆ ಹಾಕಬೇಕು. ಸೊ ನೋಡ್ಬೋದು. ಸೊ ಈ ಬರ್ಕದ ಮೇಲೆ ಒಟ್ಟನ್ನು ಹಾಕಿದ್ದೀನಿ. ಸೊ ಇವಾಗ ಫಸ್ಟ್ ಪುಟ್ಟಿ ಒಂದು ಪುಟ್ಟಿ ತೊಗೊಂಬಂದು ಹಾಕಿದ್ದೀನಿ. ಸೊ ಎಷ್ಟಾಗುತ್ತೋ ಸೊ ಎಲ್ಲನೂ ತಂದು ಹಿಂಗೆ ಹಾಕಬೇಕು. ಸೊ ಯಾಕಂದರೆ ಬರ್ಕದ ಮೇಲೆ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ, ಸೊ ಎಲ್ಲ ಹಾಕಿದ ಮೇಲೆ ಸೊ ಅದನ್ನು ಹಗ್ಲ ಮಾಡ್ಬೋದು. ಹಗ್ಲ ಮಾಡಿದ್ರೆ ಚೆನ್ನಾಗಿ ಒಣಗತ್ತೆ. ಇದು ಒಂದು ಸ್ವಲ್ಪ ನಿನ್ನೆ ಒಂದು ಸ್ವಲ್ಪ ಮಳೆ ಆಯಿತು ಜಿಟಿ. ಸೊ ಅದಕ್ಕೋಸ್ಕರ ಇದು ನೆಂದೋಗ್ಬಿಟ್ಟಿದೆ.
ಸೊ ಹಿಂಗೆ ಪೂರ್ತಿ ಎಲ್ಲನೂ ಹಾಕಿ ಸೊ ಆಮೇಲೆ ಅದನ್ನು ಅಗಲ ಮಾಡಿ ಒಣಗಿಸಿದ್ರು ಬರುತ್ತೆ. ಸೊ ಅದಕ್ಕೋಸ್ಕರ ಬರ್ಕದ ಮೇಲೆ ಹಾಕ್ತಾಯಿದ್ದೀನಿ. ಬರ್ಕದ ಮೇಲೇ ಹಾಕಿ ಒಣಗಿಸಿ ಆಮೇಲೆ ಕೊಟ್ಟೋದೆ. ಸೊ ನೀವು ಎಲ್ಲ ವೀಡಿಯೋಸ್ನು ನೋಡಬೇಕಂದ್ರೆ, ಸೊ ನನಗೆ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಟ್ ಆಗಬೇಕಂದ್ರೆ, ಸೊ ನೀವೇನಿಲ್ಲ, ಸೊ ವೀಡಿಯೋನ ಲೈಕ್ ಮಾಡಿ. ಸೊ ಏನಾದರೂ ಒಂದು ಇಷ್ಟ ಆದರೆ ಏನಾದರೂ ಒಂದು ಕಾಮೆಂಟ್ ಮಾಡಿ. ಸೊ ಅಂದರೆ ನಾನು ವೀಡಿಯೋ ಮಾಡೋ ಶೈಲಿ ಬಗ್ಗೆ ಇಲ್ಲ ಮಾತಾಡೋದ್ರ ಬಗ್ಗೆ ಸೊ ಏನಾದರೂ ಒಂದು ಕಾಮೆಂಟ್ ಮಾಡಿ. ಸೊ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನನಗೆ ಮೋಟಿವೇಟ್ ಸಿಗುತ್ತೆ, ಮತ್ತು ನಾನು ಡೈಲಿ ವೀಡಿಯೋಸ್ ಮಾಡೋಕ್ಕೆ ನನಗೂ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ನೋಡೋಣ. ಸೊ ಇನ್ನೂ ಭಾಳ ಎತ್ತಬೇಕು. ಸೊ ಗಾಯ್ಸ್ ನೋಡ್ಬೋದು. ಸೊ ಇವಾಗ 2 ಬುಟ್ಟಿ ತಂದೆ. ಸೊ ಇವಾಗ ಮತ್ತೆ ಹೋಗಿ ತುಂಬ್ಕೊಂಬರ್ಬೇಕು. ಸೊ ಅಂದಾಜು ಹೇಳಬೇಕಂದ್ರೆ ಎಷ್ಟು ಬುಟ್ಟಿ ಆಗ್ತಾವೆ ಅಂದರೆ 20 ಬುಟ್ಟಿ. 20 ಸತಿ ಅಡ್ಡಾಡಿದ್ರೆ ಆಯಿತು ನನ್ನ ಕೆಲಸ. ಸೊ ಇವಾಗ ಇದು 3ನೇ ಪುಟ್ಟಿ ತುಂಬಿದ್ದೀನಿ. ಸೊ 3ನೇ ಪುಟ್ಟಿಯಲ್ಲಿ ಸೊ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಒಟ್ಟಿತ್ತು. ಸೊ ಅದಕ್ಕೋಸ್ಕರ ಇದರಲ್ಲಿ ಹಿಡಿಸ್ಲಿಲ್ಲ. ಸೊ ಅದಕ್ಕೋಸ್ಕರ ನೋಡಿ ನನ್ನ ಪ್ಲ್ಯಾನಿಂಗು ಅದರಲ್ಲಿ ಹಿಡಿಸ್ಲಿಲ್ಲ. ಸೊ ಅದಕ್ಕೋಸ್ಕರ ನೋಡಿ, ಸೊ ಈ ಥರ ಕಟ್ಟಿಗೆಗಳನ್ನೆಲ್ಲ ಹಾಕಿ, ಸೊ ಇಲ್ಲಿ ಮತ್ತು ಇಲ್ಲಿ ಈ ಥರ ಕಟ್ಟಿಗೆ ಎಲ್ಲನೂ ಹಾಕಿ ಸೊ ಈ ಥರ ತುಂಬಿದ್ದೀನಿ ನೋಡಿ ಒಟ್ಟನ್ನು. ನೋಡಿ ಎಷ್ಟು ಹೈಟ್ ಇದೆಯಲ್ಲ. ಸೊ ಇವಾಗ ನನಗೆ ಎತ್ಕೊಂಡು ಹೋಗೋಕ್ಕಾಗತ್ತೋ ಇಲ್ಲ, ಸೊ ಅದು ಡೌಟ್ ಐತೆ. ಸೊ ನೋಡೋಣ ಬನ್ನಿ. ಸೊ ಎತ್ತಿನೋ ಏನು ಮಾಡ್ತೀನೋ ಗೊತ್ತಿಲ್ಲ. ಸೊ ಹೆಂಗೋ ಮಾಡಿ ಎತ್ಕೊಂಡೆ. ಬಟ್ ಇದು ಎಷ್ಟು ವಜ್ಜಿದೆ ಅಂದರೆ ನನಗಷ್ಟೇ ಗೊತ್ತಾಗ್ತಾ ಇದೆ. ಬನ್ನಿ ಗಾಯ್ಸ್ ಹೋಗೋಣ. ಬನ್ನಿ ಜಲ್ದಿ ಬನ್ನಿ. ಸೊ ಗಾಯ್ಸ್ ನೋಡಿದ್ರಲ್ಲ, ಸೊ ಹೆಂಗೆ ಎತ್ಕೊಂಡು ಹೋದೆ. ಸೊ ನನಗಂತೂ ನಿಜವಾಗ್ಲೂ ಎತ್ತಕ್ಕಾಗ್ತಾ ಇದ್ದಿಲ್ಲ. ಸೊ ಅಷ್ಟು ವಜ್ಜೆ ಇತ್ತು. ಸೊ ಅಷ್ಟು ವಜ್ಜೆ ಇರೋಲ್ಲ. ಸೊ ಬಟ್ ಆದರೆ ಏನು ಮಾಡೋಣ, ನಿನ್ನೆ ಮಳೆ ಬಂದ್ಬಿಡ್ತಲ್ಲ. ಸೊ ಅದಕ್ಕೋಸ್ಕರ ಅದು ಒಂದು ಸ್ವಲ್ಪ ತೊಯ್ದೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ತುಂಬ ವಜ್ಜೆ ಇದೆ. ಸೊ ಬನ್ನಿ. ಸೊ ಆದಷ್ಟು ಎತ್ತುತ್ತೀನಿ. ಸೊ ಇಷ್ಟೊತ್ತಿಗಾಗಲೇ ನಮ್ಮಮ್ಮ ಬರಬೇಕಿತ್ತು, ಆದರೆ ಬರಲಿಲ್ಲ. ಸೊ ಯಾಕಂದರೆ ಇವಾಗ ನಮ್ಮ ಅತ್ತಿಗೆಗೂ ಡೆಲಿವರಿ ಆಗಿದೆ. ನಮ್ಮಮ್ಮ ಒಬ್ಬಳೇ ಕೆಲಸ ಎಲ್ಲ ಮಾಡಬೇಕಲ್ಲ, ಅಡುಗೆ ಬಟ್ಟೆ ಗಿಟ್ಟೆ ಅವೆಲ್ಲ. ಸೊ ಮಾಡಿ ಬರಬೇಕಂದ್ರೆ ಅದರಲ್ಲೂ ನಮ್ಮಮ್ಮನಿಗೆ 70+ ಏಜ್, 70 ವರ್ಷಗಳು ದಾಟಿದ್ದಾರೆ. ಸೊ ಏನೂ ಮಾಡೋಕ್ಕಾಗಲ್ಲ, ಅಂದ್ರೂ ಮಾಡ್ತಾಯಿದ್ದಾಳೆ ಅಡುಗೆ ಗಿಡಿಗೆ ಎಲ್ಲನೂ. ಏನು ಮಾಡೋದು. ಸೊ ಗಾಯ್ಸ್ ಬನ್ನಿ. ಸೊ ಈ ಥರ ಎತ್ತಿದ್ರೆ ತುಂಬ ಲೇಟ್ ಆಗುತ್ತೆ. ಸೊ ಪಟ ಎತ್ತುತ್ತೀನಿ. ಸೊ ಮಧ್ಯಾಹ್ನದವರೆಗೂ ಎತ್ತಿ ಸೊ ಆಮೇಲೆ ಸಿಗ್ತೀನಿ ಗಾಯ್ಸ್. ಬನ್ನಿ.